ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಸ್ವರ್ಣವಲ್ಲಿಯಲ್ಲಿ ಸ್ವರ್ಣವಲ್ಲಿ ಶ್ರೀಗಳಿಂದ ಕೃಷಿ ಪ್ರಶಸ್ತಿ ಪ್ರದಾನ. ವಸಂತ್ ನಾಯ್ಕ್ ತಮ್ಮ ರಾಜೀನಾಮೆ ಪತ್ರ ಹಿಂಪಡೆಯುವಂತೆ ಕಾಂಗ್ರೆಸ್ ಮುಖಂಡರಿಂದ ಆಗ್ರಹ. ಸೊಪ್ಪಿನ ಬೆಟ್ಟದಲ್ಲಿ ರದ್ದಾಗಿದ್ದ ಟವರ್ಗೆ ಮತ್ತೆ ಮಂಜೂರಿ ನೀಡಿದ ಕೇಂದ್ರ ಸರ್ಕಾರ. ಕಳೆದ ಒಂದು ವಾರ ಸುರಿದ ಮಳೆಗೆ ವಿದ್ಯುತ್ ಕಂಬ ಮತ್ತು ಟಿಸಿ ಹಾಳಾಗಿ ಹೆಸ್ಕಾಂಗೆ ಸುಮಾರು 4 ಲಕ್ಷ ರೂಪಾಯಿ ಹಾನಿ. ಮತ್ತು ಮತ ಎಣಿಕೆ ಕೇಂದ್ರ ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್. ದೇಶದ ಸಮೃದ್ಧಿ ಉಳಿಯಬೇಕೆಂದರೆ ದೇಶದ ಕೃಷಿ ಸಂಸ್ಕೃತಿಯೊಂದಿಗೆ ಬಂದ ಹಳೆಯ ತಳಿಯ ಬೆಳೆಗಳು ಉಳಿಯಬೇಕಿದೆ ಎಂದು ಶಿವಮೊಗ್ಗ ಜಿಲ್ಲೆ ಜಡೆ ಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ಮಹಂತ ಸ್ವಾಮೀಜಿ ಹೇಳಿದರು. ತಾಲೂಕಿನಲ್ಲಿ ಸ್ವರ್ಣವಲ್ಲಿ ಸಂಸ್ಥಾನದಲ್ಲಿ ಮಂಗಳವಾರದಿಂದ ಆರಂಭಗೊಂಡ 2 ದಿನಗಳ ಕೃಷಿ ಜಯಂತಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಮಾತನಾಡಿ, ಕೃಷಿ ಸಮಸ್ಯೆಗಳನ್ನು ಪರಾಮರಿಸಿ ನೋಡಬೇಕು. ಕೃಷಿಯಲ್ಲಿ ಸಮಸ್ಯೆಗಳಿಗಿಂತ ಜಾಸ್ತಿ ಸಕಾರಾತ್ಮಕ ಸಂಗತಿಗಳಿವೆ ಎಂದರು. ಇದೇ ಸಂದರ್ಭದಲ್ಲಿ ಕೃಷಿ ಜಯಂತಿಯ ಅಂಗವಾಗಿ ನೀಡಲಾಗುವ ವಿವಿಧ ಕೃಷಿ ಪ್ರಶಸ್ತಿಗಳನ್ನು ಸ್ವರ್ಣವಲ್ಲಿ ಶ್ರೀಗಳು ಪ್ರದಾನ ಮಾಡಿದರು. ಅವರ ಅವತಾರದ ಉತ್ಸವವನ್ನು ಅನೇಕ ಶತಮಾನಗಳಿಂದ ಉತ್ಸವವಾಗಿ ಅವರ ಕಿರಿಯ ಪೂಜೆಗಿರ್ತಕ್ಕಂಥ ಶ್ರೀಮದ್ ಆನಂದ ಭೋಜೇಂದ್ರ ಸರಸ್ವತಿ ಮಹಾಸ್ವಾಮಿಗಳಲ್ಲಿ ಶರಣು ಸಮರ್ಪಣೆ ಮಾಡುತ್ತಾ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಆತ್ಮೀಯರಾದ ಆನಂದ್ ಹೆಗಡೆ ಆಶೀಶ್ ಅವರೇ, ಲಕ್ಷ್ಮೀನಾರಾಯಣ ಹೆಗಡೆ ಅವರೇ, ಮಂಡಳಿಯವರೇ, ಪತ್ರಿಕಾ ಮಾಧ್ಯಮದವರೇ, ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದರೆ ಮತ್ತು ಮಕ್ಕಳೇ. ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ನೀಡಿರುವ ರಾಜೀನಾಮೆ ಪತ್ರವನ್ನು ಶಾಸಕರು ಸ್ವೀಕರಿಸಬಾರದೆಂದು ಕಾಂಗ್ರೆಸ್ ಮುಖಂಡ ವಿಎಂ ನಾಯ್ಕ್ ತಿಳಿಸಿದ್ದಾರೆ. ಅವರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ, ವಸಂತ್ ನಾಯ್ಕ್ ರಾಜೀನಾಮೆ ವಿಷಯದ ಬಗ್ಗೆ ಬೇರೆ ಬೇರೆ ಪ್ರತಿಕ್ರಿಯೆ ಬರುತ್ತಿರುವುದರಿಂದ ಅವರು ವೈಯಕ್ತಿಕವಾಗಿ ತಮ್ಮ ಸ್ಥಾನಕ್ಕೆ ನೀಡಿದ ರಾಜೀನಾಮೆಯನ್ನು ಸ್ವೀಕರಿಸಬಾರದೆಂದು ಆಗ್ರಹಿಸಿದ್ದಾರೆ. ಕಾರಣಗಳಿಂದಾಗಿ ನಾನು ರಾಜೀನಾಮೆ ಮತ್ತು ಯಾವುದೇ ಕಾರಣಕ್ಕೂ ಯಾರ ಮೇಲೂ ಯಾವುದೇ ಒತ್ತಡ ಮತ್ತು ಹೇಳಿಲ್ಲ. ಪತ್ರದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಮತ್ತು ತಾವು ಬದಲಿ ವ್ಯವಸ್ಥೆ ಮಾಡಬೇಕು ಅಂತ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಆದರೆ ಆ ಬಗ್ಗೆ ನಾವು ಪಕ್ಷದ ನಾಯಕರು, ತಾಲೂಕಿನ ಹಿರಿಯರು ಎಲ್ಲರೂ ಸೇರಿ ನಾವು ಮುಂದುವರಿಬೇಕು. ಬರುವ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗೆ ಬರುವ ಸಾಧ್ಯತೆ ಇರೋದ್ರಿಂದ ಅದನ್ನು ಮುಂದುವರಿಬೇಕು. ಪಕ್ಷದ ಬಂಧನಗಳು ಸೃಷ್ಟಿ ಆಗುವಂಥ ಮನವಿಯನ್ನು ಕೂಡ ಅವರಿಗೂ ಮಾಡಿದರೆ, ಪಕ್ಷದ ವರಿಷ್ಠರಿಗೂ ಮಾಡಿದರೆ, ಆ ರೀತಿಯಲ್ಲಿ ಪಕ್ಷದ ವಲಯದಲ್ಲಿ ಆ ಬಗ್ಗೆ ಸೂಕ್ತ ತೀರ್ಮಾನ ಕೈಗೊಳ್ಳುವ ಬಗ್ಗೆ ಪಕ್ಷದ ನಮ್ಮ ಶಾಸಕರು, ಪಕ್ಷದ ನಾಯಕರು ಅದನ್ನು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಯಾವುದೇ ರೀತಿಯ ಗೊಂದಲ ಇಲ್ಲ ಇದರಲ್ಲಿ. ಆದರೆ ವಿಷಾದ ಸಂಗತಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಮಾಧ್ಯಮಗಳ ಮೂಲಕ, ಸಾಮಾಜಿಕ ಜಾಲತಾಣಗಳ ಮೂಲಕ ಹೇಳಿಕೆ ಕೊಡುತ್ತಿರುವುದು ವಿಷಾದನೀಯ. ಅದು ಪರಸ್ಪರ ಪಕ್ಷದ ಆಂತರಿಕ ವಿಚಾರಗಳು ಈ ಮಾಧ್ಯಮಗಳಿಗೆ ಮತ್ತು ಜಾಲತಾಣಗಳಿಗೆ ಹರಿಬಿಡುತ್ತಕ್ಕಂಥದ್ದು ಪಕ್ಷಕ್ಕೆ ಧಕ್ಕೆ ಆಗತಕ್ಕಂಥ ಸಂಗತಿ ಆಗಿರೋದ್ರಿಂದ ಇನ್ನು ಮುಂದೆ ಆ ರೀತಿ ಯಾರು ನಡೆದುಕೊಳ್ಬಾರ್ದು. ಪಕ್ಷ ಕೊಡುವಂಥ ತೀರ್ಮಾನಗಳಿಗೆ ಬದ್ಧರಾಗಿ, ಪಕ್ಷದ ತೀರ್ಮಾನಗಳು ಏನು ಬರ್ತಾವೋ, ವರಿಷ್ಠರು ಏನು ನಮಗೆ ಸೂಚನೆ ಕೊಡ್ತಾರೋ ಅದಕ್ಕೆ ಬದ್ಧರಾಗಿ ನಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಕಾಂಗ್ರೆಸ್ನ ನಾಯಕರ ಮತ್ತು ಕಾರ್ಯಕರ್ತರ ಜವಾಬ್ದಾರಿ ಇರ್ತದೆ. ಹಾಗಾಗಿ ಮುಂದೆ ಯಾವುದೇ ರೀತಿಯ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಪಕ್ಷದ ವಿಚಾರಗಳಲ್ಲಿ ಹರಿಬಿಡಬಾರದು ಅನ್ನೋ ಮನವಿಯನ್ನು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ಹೇಳಲಿಕ್ಕೆ ಮುಖ್ಯವಾಗಿ ಪಕ್ಷಕ್ಕೆ ತೀರ್ಮಾನ ಆಗಬೇಕು. ಪಕ್ಷದ ಆಂತರಿಕ 4 ಗೋಡೆಗಳ ಮಧ್ಯೆ, ಅದರ ಪಕ್ಷದ ವಲಯದಲ್ಲಿ ಮಾತ್ರ ವರಿಷ್ಠರು ತೀರ್ಮಾನ ಮಾಡಬೇಕು. ಅದಕ್ಕೆ ನಾವು ಭದ್ರವಾಗಿ ನಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತ, ನಾಯಕರ ಪ್ರತಿಯೊಬ್ಬರ ಜವಾಬ್ದಾರಿ ಇರ್ತದೆ. ಇಂಥ ಸಂದರ್ಭದಲ್ಲಿ ಕೆಲವು ದಿನಗಳಿಂದ ನಾವು ನೋಡ್ಪಡ್ತೇವೆ. ಇದುವರೆಗೆ ನಾವು ಕೂಡ ಏನಾದರೂ ಸರಿಯಾಗಬಹುದು ಅಂತೇಳಿ ಕೆಲವರಿಗೆ ವೈಯಕ್ತಿಕವಾಗಿ ಹೇಳಿ ಎಲ್ಲ ಮಾಡಿದ್ರು, ಅದು ಕೂಡ ಅದು ಮುಂದುವರಿತಾ ಇದೆ. ಅದು ವಿಷಾದನೀಯ. ಇನ್ನು ಮುಂದೆ ಅದು ಆಗಬಾರ್ದು.
ಪತ್ರಿಕೆಗಳಿಗೆ ಮತ್ತು ಪರಸ್ಪರ ವೈರುಧ್ಯದ ಹೇಳಿಕೆಗಳನ್ನು ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಮಾಧ್ಯಮಗಳಿಗೆ ಮತ್ತು ಸಾಮಾಜಿಕ ಜಾಲತಾಣಗಳಿಗೆ ಹಂಚಿಕೊಳ್ಳುವುದನ್ನು ನಾವು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಮತ್ತು ತಾಲೂಕಾ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಪದಾಧಿಕಾರಿಗಳ ಪರವಾಗಿ ಈ ವಿನಂತಿಯನ್ನು ಪಕ್ಷದ ನಾಯಕರಿಗೆ ಕಾರ್ಯಕರ್ತರಿಗೆ ಮಾಡಲಿಕ್ಕೆ ತಮ್ಮ ಮೂಲಕ ಇಷ್ಟಪಡ್ತಾರೆ. ಜೊತೆಗೆ ಇನ್ನು ಮುಂದೆ ಅಂಥದ್ದು ಯಾರಾದರೂ ವೈಯಕ್ತಿಕ ನಡವಳಿಕೆಗಳು ಕಂಡು ಬಂದರೆ ಆ ರೀತಿ ಮುಂದುವರೆದ್ರೆ ತಮ್ಮ ವೈಯಕ್ತಿಕ ಹೇಳಿಕೆಗಳನ್ನು ಜಾಲತಾಣಗಳಿಗೆ ಮತ್ತು ಮಾಧ್ಯಮಗಳಿಗೆ ಪಕ್ಷದ ವಿಚಾರದಲ್ಲಿ ಹೇಳಿಬಿಟ್ರೆ ಅಥವಾ ಅಧ್ಯಕ್ಷರ ರಾಜೀನಾಮೆ ವಿಚಾರದಲ್ಲಿ ಚರ್ಚೆ ಮಾಡಿದ್ರೆ ಖಂಡಿತವಾಗೂ ಅಂಥವ್ರ ಬಗ್ಗೆ ಪಕ್ಷದ ವರಿಷ್ಠರಿಗೆ ಅಂಥವ್ರ ಬಗ್ಗೆ ದೂರುಗಳನ್ನು ಸಲ್ಲಿಸಿ ಶಿಸ್ತು ಕ್ರಮ ತೆಗೆದುಕೊಳ್ಳುವುದರ ಬಗ್ಗೆ ಕೂಡ ಪಕ್ಷದಲ್ಲಿ ನಾವು ಆಲೋಚನೆ ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆ. ಕಳೆದ 1 ವರ್ಷದ ಹಿಂದೆ ಸೊಪ್ಪಿನ ಬೆಟ್ಟದ ಭೂಮಿ ಎಂಬ ಕಾರಣಕ್ಕೆ ಜಿಲ್ಲೆಯ 79 ಕುಗ್ರಾಮಗಳಲ್ಲಿ ರದ್ದಾಗಿದ್ದ ಮೊಬೈಲ್ ಟವರ್ಗಳ ಕನಸು ಈಗ ಮತ್ತೆ ಚಿಗುರಿದೆ. ಈಗಾಗಲೇ ಈ ಪೈಕಿ 13 ಗ್ರಾಮಗಳಲ್ಲಿ ಮೊಬೈಲ್ ಟವರ್ ನಿರ್ಮಾಣಕ್ಕೆ ಅರಣ್ಯ ಭೂಮಿ ಮಂಜೂರಾಗಿದ್ದು ಹಳ್ಳಿಯ ಜನತೆಯ ಮುಖದಲ್ಲಿ ನಗು ಅರಳಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ 4G ಸೆಚ್ಯುಲೇಷನ್ ಪ್ರಾಜೆಕ್ಟ್ ನಲ್ಲಿ ಇದುವರೆಗೂ ಮೊಬೈಲ್ ಸಿಗ್ನಲ್ ತಲುಪದ ಕುಗ್ರಾಮಗಳನ್ನು ಗುರುತಿಸಿ ಆ ಗ್ರಾಮಕ್ಕೆ BSNL ಮೊಬೈಲ್ ಗೋಪುರವನ್ನು ಮಂಜೂರು ಮಾಡಲಾಗಿತ್ತು. ಸಂಸದ ಅನಂತಕುಮಾರ್ ಹೆಗಡೆ ಅವರ ವಿಶೇಷ ಪ್ರಯತ್ನದ ಫಲವಾಗಿ ಈ ಯೋಜನೆಯಲ್ಲಿ ಜಿಲ್ಲೆಯ 216 ಕುಗ್ರಾಮಗಳಿಗೆ ಮೊಬೈಲ್ ಗೋಪುರ ಮಂಜೂರಾಗಿದ್ದವು. ಕಳೆದ ಮಳೆಗಾಲದಲ್ಲಿಯೇ ಈ ಟವರ್ಗಳ ಕಾಮಗಾರಿಯು ಆರಂಭಗೊಂಡಿದೆ. ಆದರೆ 79 ಗ್ರಾಮಗಳಲ್ಲಿ ಕಂದಾಯ ಭೂಮಿ ಅಥವಾ ಗೋಮಾಳ ಜಾಗ ಸಿಗದೆ ಸೊಪ್ಪಿನ ಬೆಟ್ಟ ಜಾಗದಲ್ಲಿ ಮೊಬೈಲ್ ಟವರ್ ಕಾಮಗಾರಿ ಆರಂಭಿಸಿದ್ದರು. ಕಳೆದ ಜುಲೈ ತಿಂಗಳಿನಲ್ಲಿ ಸೊಪ್ಪಿನ ಬೆಟ್ಟ ರೈತರ ಹಕ್ಕಿನ ಭೂಮಿ ಎಂಬ ಕಾರಣದಿಂದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ BSNLಗೆ ಸೊಪ್ಪಿನ ಬೆಟ್ಟದಲ್ಲಿ ನೀಡಿದ್ದ ಜಾಗವನ್ನು ವಾಪಸ್ ಪಡೆದುಕೊಂಡಿದ್ದರು. ಇದರಿಂದಾಗಿ ಗ್ರಾಮಗಳ ಜನತೆಯ ಮೊಬೈಲ್ ಟವರ್ ಕನಸು ಕನಸಾಗಿಯೇ ಉಳಿದಿತ್ತು. ಇದೀಗ ಗ್ರಾಮಸ್ಥರ ಕನಸು ನನಸಾದಂತಾಗಿದೆ. ಕಳೆದೊಂದು ವಾರದಲ್ಲಿ ನಗರದಲ್ಲಿ ಸುರಿದ ಭಾರಿ ಮಳೆಗೆ ವಿದ್ಯುತ್ ಕಂಬ ಹಾಗೂ TC ಹಾಳಾಗಿ ಹೆಸ್ಕಾಂಗೆ ಸುಮಾರು 4 ಲಕ್ಷ ರೂಪಾಯಿ ಹಾನಿ ಸಂಭವಿಸಿದೆ. ಇದು ನಗರದಲ್ಲಿ ಸಂಭವಿಸಿದ ಹಾನಿ. ಮಳೆ ಗಾಳಿ ರಭಸಕ್ಕೆ 23 ಕಂಬ ಮುರಿದು ಬಿದ್ದರೆ 2 TC ಶಾರ್ಟ್ ಸರ್ಕ್ಯೂಟ್ನಿಂದ ಹಾನಿ ಸಂಭವಿಸಿದೆ ಎಂದು ಹೆಸ್ಕಾಂ ತಿಳಿಸಿದೆ. ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ಕ್ಕೆ ಸಂಬಂಧಿಸಿದಂತೆ ಕುಮಟಾದ ಡಾಕ್ಟರ್ ಬಾಳಿಗ ಕಾಲೇಜಿನಲ್ಲಿ ಮತ ಎಣಿಕಾ ಕೇಂದ್ರಕ್ಕೆ ಮಂಗಳವಾರ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರು ಜೂನ್ 4ರಂದು ನಡೆಯುವ ಮತ ಎಣಿಕೆ ಕುರಿತಂತೆ ಮತ ಎಣಿಕಾ ಕೊಠಡಿಗಳಲ್ಲಿ ಕೈಗೊಳ್ಳಬೇಕಾದ ಸಿದ್ಧತೆಗಳ ಬಗ್ಗೆ ಹಾಗೂ ಮತಯಂತ್ರದ ಭದ್ರತಾ ಕೊಠಡಿಗೆ ನಿಯೋಜಿಸಿರುವ ಭದ್ರತೆ ಬಗ್ಗೆ ಪರಿಶೀಲಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.